ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ತಮಿಳುನಾಡಿನ ಪಾಲಿಟಿಕ್ಸ್ ಇಡೀ ದೇಶದ ಗಮನವನ್ನು ಸೆಳೀತಾ ಇರೋದು. ನಟ ವಿಜಯ್ CM ಆಗೋದು ಬಹುತೇಕ ಪಕ್ಕಾ ಎನ್ನಲಾಗ್ತಾ ಇದೆ ಅಂತ DMK ಪಕ್ಷವೇ ಒಪ್ಕೊಂಡಿತ್ತು. ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಾಗ ತೆರೆಮರೆಯಲ್ಲಿ ಏನು ಬೇಕಾದರೂ ಆಗ್ತಾ ಇರ್ಬೋದು, ಆದರೆ DMK ಪಕ್ಷಕ್ಕೂ ಕೂಡ ಆ ಥರದ ಒಂದು ಭರವಸೆ ಇತ್ತು. ಇವತ್ತು ನಟ ವಿಜಯ್ CM ಆಗೋದನ್ನು ತಡೆಯೋದಕ್ಕೆ ಕಾಣದ ಕೈಗಳ ಕೈವಾಡ ಭಾರೀ ದೊಡ್ಡ ಪಿತೂರಿಯನ್ನು ನಡೆಸ್ತಾ ಇದೆ. ಇನ್ನೊಂದು ಕಡೆ AMMK ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಕಾಮರಾಜ್, ನಾನು ವಿಜಯ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೀನಿ ಅಂತ ರಾತ್ರೋರಾತ್ರಿ ಕಾರ್ನಲ್ಲಿ ಕೂತ್ಕೊಂಡು ಸಹಿಯನ್ನು ಹಾಕಿ ಬೆಂಬಲವನ್ನು ಕೊಟ್ಟಿದ್ದರೂ ಸಹ ಇದೀಗ ಅವರೇ ಉಲ್ಟಾ ಹೊಡಿತಾ ಇದ್ದಾರೆ. ಇದೀಗ ವಿಜಯ್ಗೆ ಇದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋ ಗೊಂದಲದಲ್ಲಿ ದಳಪತಿ ಕೂಡ ಇರೋದು. ನೋಡಿ, ಇದಕ್ಕೆ ನಾವು ಪಾಲಿಟಿಕ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬದ್ಧ ಶತ್ರುಗಳಂತೆ ಇದ್ದಂಥ DMK AIADMK ಕೂಡ ಕುಚುಕು ಫ್ರೆಂಡ್ಸ್ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇದೀಗ ತಮಿಳುನಾಡಿನ ರಾಜಕೀಯ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು. ಸಂತೋಷವಾಗಿಯೇ ಕಾರ್ನಲ್ಲಿ ಕೂತ್ಕೊಂಡು ಸಹಿ ಹಾಕಿದ್ದಂಥ ಕಾಮರಾಜ್ ಕೂಡ ಇವತ್ತು ಉಲ್ಟಾ ಹೊಡೆದಿದ್ದು ಯಾಕೆ ಅನ್ನೋ ಆತಂಕದಲ್ಲಿ TVK ಪಕ್ಷ ಕೂಡ ಇದೆ. ನೋಡಿ, ಜನರಿಂದ ತಿರಸ್ಕರಿಸಲ್ಪಟ್ಟವರೇ ಇವತ್ತು ವಿಜಯ್ CM ಆಗೋದನ್ನು ತಡೀತಾ ಇದ್ದಾರೆ. ಇನ್ನೊಂದು ಕಡೆ ತಮಿಳುನಾಡು ರಾಜ್ಯದಲ್ಲೇ ಕಂಡು ಕೇಳಿರದ ಕುದುರೆ ವ್ಯಾಪಾರ ತೆರೆಮರೆಯಲ್ಲಿ ನಡೀತಾ ಇರೋದಂತೂ ಸತ್ಯ. ಇಲ್ಲಿ AMMK ಪಕ್ಷದ ಶಾಸಕರಿಗೂ ಕೂಡ ಭಾರೀ ದೊಡ್ಡ ಬೇಡಿಕೆ ಕೂಡ ಇರೋದು. ಹಾಗಾಗಿ ಅವರು ಇದನ್ನು ತನಗೆ ಆಳವಾಗಿ ಬಳಸ್ಕೊಂಡೇ ಎಲ್ಲೋ ಒಂದು ಕಡೆ ಆಟ ಆಡಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. 2 ಕಂಡೀಷನ್ VCK ಪಕ್ಷವೂ ಕೂಡ ಇಟ್ಟಿರ್ತಕ್ಕಂಥದ್ದು. ಒಂದು, ನಮಗೆ DCM ಹುದ್ದೆಯನ್ನು ಕೊಡಬೇಕು. VCK ಪಕ್ಷ ನಟ ವಿಜಯ್ TVK ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ, ಕೊಟ್ಟರೆ ನಮಗೆ DCM ಸ್ಥಾನವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಕಂಡೀಷನ್ ಹಾಕಿಬಿಟ್ಟಿದ್ದಾರಂತೆ. ಅಲ್ಲದೆ ಮತ್ತೊಂದು ಕಂಡೀಷನ್, ಅದು ಕೂಡ 2ನೇದು, ಪೆರಂಬೂರು ಕ್ಷೇತ್ರವನ್ನು ನಮ್ಮ ಪಕ್ಷಕ್ಕೆ ಬಿಟ್ಟುಕೊಡಬೇಕು ಅನ್ನೋ ರೀತಿಯಾಗಿ. ಒಂದು ಕಡೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ತಿರುಚಿ ಮತ್ತು ಪೆರಂಬೂರು 2 ಕ್ಷೇತ್ರಗಳಲ್ಲಿ ವಿಜಯ್ ಗೆದ್ದಿರೋದು. ಈಗ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡ್ತಾ ಇದ್ದಾರೆ ವಿಜಯ್ ಅವರು, ಪೆರಂಬೂರು ಕ್ಷೇತ್ರ. ಅದನ್ನು ನೀವು VCK ಕೊಡಬೇಕು ಅಂತ VCK ಡಿಮ್ಯಾಂಡ್ ಕೂಡ ಇಟ್ಟಿದೆ ಅಂತೆ. ಹಾಗೆ ನೀವು ನಮ್ಮ ಡಿಮ್ಯಾಂಡ್ಗಳನ್ನು ಪೂರೈಕೆ ಮಾಡಿದ್ರೆ ಖಂಡಿತ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ. ನೋಡಿ, ತಲಾ 2 ಸ್ಥಾನಗಳನ್ನು ಹೊಂದಿರತಕ್ಕಂಥ CPI ಮತ್ತು CPIM ಮತ್ತು 5 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಈಗಾಗಲೇ DMK ಪಕ್ಷದಿಂದ ಹೊರಗೆ ಬಂದು TVKಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಅಧಿಕೃತವಾಗಿ ಹೇಳಿದರೂ ಕೂಡ ಇದೀಗ CPI ಪಕ್ಷ ಹಿಂದೆ ಸರಿದಿರೋದು ತಮಿಳುನಾಡು ರಾಜ್ಯದಲ್ಲಿ ಭಾರೀ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಒಂದು ಕಡೆ ತಮಿಳುನಾಡು ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋದಕ್ಕೆ ತಮಿಳಿಗ ವೆಟ್ರಿ ಕಳಗಂಗೆ ಬೆಂಬಲವನ್ನು ಕೊಟ್ಟು VCK ಪೋಸ್ಟ್ ಮಾಡಿದ ನಂತರ ಭಾರೀ ದೊಡ್ಡ ಬೆಳವಣಿಗೆ ನಡೆದಿರೋದು. ರಾತ್ರೋರಾತ್ರಿ VCKಯ X ಖಾತೆಯನ್ನು, ಅಂದರೆ ಅವರ ಟ್ವಿಟರ್ X ಖಾತೆಯನ್ನು X ನಿಯಮಗಳ ಉಲ್ಲಂಘನೆ ಅಂತ ಹೇಳಿ ಉಲ್ಲೇಖ ಮಾಡಿ ಸಸ್ಪೆಂಡ್ ಕೂಡ ಮಾಡಲಾಯಿತು. ಇದನ್ನೆಲ್ಲವೂ ಕೂಡ ಯಾರು ಮಾಡಿಸ್ತಾ ಇರೋದು? ಹಾಗಾದರೆ TVK ಪಕ್ಷಕ್ಕೆ ಅಫಿಷಿಯಲಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ತಮ್ಮ ಅಧಿಕೃತ ಖಾತೆಯಲ್ಲಿ VCK ಪೋಸ್ಟ್ ಮಾಡಿದ ನೆಕ್ಸ್ಟ್ ಕೆಲವೇ ಕ್ಷಣಗಳಲ್ಲಿ ಅವರು X ಖಾತೆಯೇ ಸಸ್ಪೆಂಡ್ ಆಗಿಬಿಡ್ತು. ಇದು ಇನ್ನಷ್ಟು ಅಚ್ಚರಿಗೂ ಕೂಡ ಕಾರಣವಾಗ್ತಾ ಇರೋದು. TVK ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಸರ್ಕಾರ ರಚನೆ ಮಾಡೋದಕ್ಕೆ 6 ಶಾಸಕರ ಬೆಂಬಲ ಬೇಕಿತ್ತು. ಇನ್ನೊಂದು ಕಡೆ CPI CPIM ಮತ್ತು VCK 6 ಶಾಸಕರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ವಿ ಅಂತ ಅಫಿಷಿಯಲ್ಲ ಬೆಂಬಲ ಕೊಟ್ಟಿದ್ದರು. ಇದು ನಮ್ಮ ಪ್ರಜಾಪ್ರಭುತ್ವದ ಕರ್ತವ್ಯ, ಇದು ಜನರ ಪ್ರಜಾಪ್ರಭುತ್ವ, ನಾವು ಈ ಪ್ರಜಾಪ್ರಭುತ್ವದೊಂದಿಗೆ ನಿಲ್ತಾ ಇದ್ದೀವಿ ಅಂತ ಈ ಎಲ್ಲ ಪಕ್ಷಗಳು ಕೂಡ ಜನರೊಂದಿಗೆ ನಿಲ್ತೀವಿ ಅಂತ ಮಾಧ್ಯಮಗಳ ಮುಂದೆ ಹೇಳಿದರು. ಆದರೆ ಇದೀಗ ಅವರ ಸ್ಟೇಟ್ಮೆಂಟ್ನ ವಾಪಸ್ ತೆಗೆದುಕೊಳ್ತಾ ಇರೋದು. ನೋಡಿ, ಎಲ್ಲ ಬೆಳವಣಿಗೆಗಳ ನಡುವೆ ನಾವು DMK ಮತ್ತು AIADMK ಪಕ್ಷಗಳೆಲ್ಲವೂ ಕೂಡ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರ ರಚನೆ ಮಾಡುತ್ತೆ ಅನ್ನೋ ಬೆಳವಣಿಗೆ ಟಾಕ್ನ ನಡುವೆ ಎಡಪ್ಪಾಡಿ K ಪಳನಿಸ್ವಾಮಿ ನೇತೃತ್ವದ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ 30ಕ್ಕೂ ಹೆಚ್ಚು ಶಾಸಕರು ಪುದುಚೇರಿಯ ರೆಸಾರ್ಟ್ನಲ್ಲಿದ್ದರು. ಇದೀಗ 3 ದಿನಗಳ ರೆಸಾರ್ಟ್ನಲ್ಲಿದ್ದ ನಂತರ ಶನಿವಾರ ಚೆನ್ನೈಗೆ ಮರಳಿದ್ದಾರೆ ಕೂಡ. ಜೊತೆಗೆ ಈ ತಮಿಳುನಾಡಲ್ಲಿ ಆಗ್ತಾ ಇರ್ತಕ್ಕಂಥ ಭಾರೀ ಬೆಳವಣಿಗೆಗಳ ನಡುವೆ ಇದೇ ಪಕ್ಷದ ಮುಖ್ಯಸ್ಥರನ್ನು ಅವರ ನಿವಾಸದಲ್ಲಿಯೇ 30ಕ್ಕೂ ಹೆಚ್ಚು ಶಾಸಕರು ಭೇಟಿಯಾಗ್ತಾ ಇರೋದು. ಇದು ರಾಜಕೀಯ ಪರಿಸ್ಥಿತಿ, ಬದಲಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿ ತಲುಪಬಹುದು ಅನ್ನೋ ಕುತೂಹಲಗಳನ್ನು ಕೇಳಿಸ್ತಾ ಇರೋದು. ಹಾಗಾದರೆ ಏನೆಲ್ಲ ಆಗಬಹುದು, AIADMK ಪಕ್ಷ ಏನು ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತ. ನಿಮಗೆ BJP ಎಲ್ಲರನ್ನೂ ಕೂಡ ಆಡಿಸ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅನ್ನೋ ಮಾತುಗಳ ನಡುವೆ ಇನ್ನೊಂದು ಕಡೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋದು ಭಾರೀ ಡಿಮ್ಯಾಂಡ್ಗಳನ್ನು ಎಲ್ಲ ಪಕ್ಷಗಳು ಕೂಡ ಇಡ್ತಾ ಇರೋದು.
ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ಬೇಕಂತೆ, VCKಗೆ ಇರೋದೇ ಅವರು 2 ಶಾಸಕ ಸ್ಥಾನಗಳು VCK, ಅದರಲ್ಲಿ ಒಂದು DCM ಕೊಡಿ ಅಂತ ಕೂತ್ಕೊಬಿಟ್ಟಿದ್ದಾರೆ. ಇನ್ನು CPI ಮತ್ತು CPIM ಯಾವುದೇ ಷರತ್ತಿಲ್ಲ, ಆದರೆ ನಮಗೆ ಸಚಿವ ಸ್ಥಾನ ಬೇಕು ಅಂತ ಅವ್ರ ಡಿಮ್ಯಾಂಡ್ ಆಗಿದೆಯಂತೆ. ಬಟ್ ಆದರೆ VCKಯ ಶಾಸಕ ವನ್ನಿ ಅರಸು ಇದೀಗ ಮಾಧ್ಯಮಗಳ ಮುಂದೆ ಬಂದು ಕೂಡ ಮಾತನಾಡುವ ಪ್ರಯತ್ನವನ್ನು ಮಾಡಿದ್ರು. ಅವರು ಹೇಳ್ತಾ ಇದ್ದಾರೆ, ಓಕೆ ನಾವು ಸಪೋರ್ಟ್ ಮಾಡ್ತೀವಿ, ಯಾಕೆಂದರೆ ನಮ್ಮ VCK ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ತಿರುಮಾವಲವನ್ ಅವರ ಅಂತಿಮ ನಿರ್ಧಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಅವ್ರೇನು ಸ್ಪಷ್ಟತೆ ಕೊಡ್ತಾರೋ ಅದರ ಮೇಲೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡ್ತಾ ಇರೋದು. ಬಟ್ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾತ್ರ ಬೇಕಾಗಿರೋದು. ವಿಜಯ್ಗೆ VCK ಬೆಂಬಲ ನೀಡಿದ ನಂತರ ಮತ್ತೆ ಹೇಗೆ ಸಂಖ್ಯೆಗಳು ಬದಲಾಗುತ್ತೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ TVK 108 ಸ್ಥಾನಗಳನ್ನು ಗೆದ್ದಿದೆ. ಅದರಲ್ಲಿ ನಿಮಗೆ 107 ಸ್ಥಾನಗಳು ಉಳ್ಕೊಳ್ಳುತ್ತೆ. ಕಾಂಗ್ರೆಸ್ಗೆ 5 ಸ್ಥಾನ, ಕಾಂಗ್ರೆಸ್ನ 5 ಸ್ಥಾನ ಪ್ಲಸ್ CPIM 2 ಸ್ಥಾನ. ಕಾಂಗ್ರೆಸ್ 5 ಪ್ಲಸ್ CPIM 2 ಸ್ಥಾನ ಅಂದರೆ ಅಲ್ಲಿಗೆ 9 ಸ್ಥಾನಗಳಾಯಿತು. ಇನ್ನು VCK 2 ಸ್ಥಾನ. ಟೋಟಲಿ TVK 119 ಸ್ಥಾನಗಳು. ವಿಜಯ್ ಗೆದ್ದ 2 ಸೀಟ್ಗಳು ಸೇರಿ ನಾನು ಹೇಳ್ತಾ ಇರೋದು ಟೋಟಲ್ಡಾಗಿ. ಹಾಗಾಗಿ ಪಕ್ಷವನ್ನು ರಚನೆ ಮಾಡ್ಬೋದು ಅನ್ನೋ ಒಂದು ಕ್ಲಾರಿಟಿ ಎಲ್ರಿಗೂ ಕೂಡ ಇತ್ತು. ಇದೆಲ್ಲ ಬೆಳವಣಿಗೆಗಳ ನಡುವೆ ನಮಗೆ AMMK ಶಾಸಕರಿಗೆ ಕಾಣೆಯಾಗಿದ್ದಾರೆ ಅನ್ನೋ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರೋದು. ನೋಡಿ, ಆರಂಭದಲ್ಲಿ ಇವರೇ ಸಹಿ ಹಾಕಿದಂತಹ ಬೆಂಬಲ ಪತ್ರವನ್ನು ಕಾರ್ನಲ್ಲಿ ಕೂತ್ಕೊಂಡು ಬೆಂಬಲ ಪತ್ರವನ್ನು ಘೋಷಣೆ ಮಾಡಿದ್ದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಲ್ಲೋ ಒಂದು ಕಡೆ ವಿಜಯ್ಗೆ ಇವರ ಬೆಂಬಲ ಸಿಕ್ಕಿದೆ, ಅಧಿಕೃತವಾಗಿ ಇನ್ನೇನು ಸರ್ಕಾರವನ್ನು ರಚನೆ ಮಾಡಿಬಿಡ್ತಾರೆ ಅನ್ನಲಾಗ್ತಾಯಿತ್ತು. ಆದರೆ ಏನೆಲ್ಲ ಏರಿಳಿತಗಳಾಗ್ತಾಯಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಆತಂಕ ಅಂತರೂ ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ಗೆ ಮನೆ ಮಾಡಿರ್ತಕ್ಕಂಥದ್ದು. ಏನು ಬೇಕಾದರೂ ಆಗಬಹುದು ಅಂತ ಹೇಳಿ, ಏಕೆಂದರೆ ಪ್ರತಿ ಕ್ಷಣ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಏನಾಗ್ತಾ ಇದೆ ಅನ್ನೋದು ಕೂಡ ಬಹಳ ರಾಜಕೀಯ ವರಿಷ್ಠರಿಗೂ ಕೂಡ ರಾಜಕೀಯ ಮುಖಂಡರುಗಳು ಕೂಡ ಇದನ್ನು ಊಹೆ ಮಾಡೋದು ಕಷ್ಟ ಸಾಧ್ಯವಾಗ್ತಾ ಇದೆ. ಅಂಕಿ ಸಂಖ್ಯೆಗಳ ಆಟ. ಈ ಕ್ಷಣದಲ್ಲಿ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದವರು ಕೂಡ ಮತ್ತೆ ಉಲ್ಟಾ ಹೊಡಿತಾ ಇದ್ದಾರೆ. ನಿಮಗೆ ರಾಜ್ಯಪಾಲರು ಕೂಡ ರಾಜೇಂದ್ರ ಅರ್ಲೇಕರ್ ಅವರು ಕೂಡ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಅಣತಿಯಂತೆ ಕುಣಿತಾ ಇದ್ದಾರೆ ಅಂತ. ಇನ್ನು DMK ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ನೀವು ನಿಮ್ಮ ಸರಳ ಬಹುಮತವನ್ನು ಮೊದಲು ನಿರ್ಧಾರವನ್ನು ಮಾಡಿ ಯಾವ ಪಕ್ಷದ ಬೆಂಬಲ ಇದೆ ನಿಮಗೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅದಾದಮೇಲೆ ನೀವು ರಾಜ್ಯಪಾಲರ ಬಳಿ ಹೋಗಿ. ಯಾಕೆ ಮುಂಚಿತವಾಗಿ ಹೋಗ್ತಾ ಇದ್ದಾರೆ? ನೀವು ಮಾಡ್ತಾ ಇರ್ತಕ್ಕಂಥ ಎಡವಟ್ಟುಗಳೇ ಇದು. ನಿಮ್ಮ ನಿರ್ಧಾರವನ್ನು, ನಿಮ್ಮ ಬೆಂಬಲವನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲೇ ಅನೇಕ ಗೊಂದಲಗಳಿದೆ, ಡೌಟ್ಸ್ಗಳಿದೆ. ಯಾರ್ಯಾರೋ DCM ಹುದ್ದೆಯನ್ನು ಕೇಳ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಒಂದು ಖಚಿತ ಸ್ಥಾನವನ್ನು ನೀವು ಕನ್ಫರ್ಮ್ ಮಾಡಿದ ನಂತರ ರಾಜ್ಯಪಾಲರ ಹತ್ತಿರ ಹೋಗಿ. ಇಲ್ಲದೇ ಇದ್ದರೆ ನೀವು ಹೋಗಿ ಬರೋದು, ಅವ್ರು ಅಫಿಷಿಯಲಿ ನೀವು ಕರೆಕ್ಟ್ ಬೆಂಬಲ ಪತ್ರವನ್ನು ಕೊಡಿ ಅಂತ ಹೇಳೋದು, ಅಥವಾ ನಿಮಗೆ ತೆರೆಮರೆಯಲ್ಲಿ ಬೆಂಬಲ ಸೂಚಿಸಿದವರೇ ಹೀಗೆ ಉಲ್ಟಾ ಹೊಡೆಯೋದು. ಅದಕ್ಕೆ ಸಾಕ್ಷಿಯಾಗಿ ನಿಮಗೆಲ್ರಿಗೂ ಕೂಡ ಕಣ್ಣು ಮುಂದೆ ಇದೆ ನಿಮಗೆ ಕಾಮರಾಜ್ ಅವರು ಹೇಗೆ ಉಲ್ಟಾ ಹೊಡೆದ್ರು ಅಂತ. ಹಾಗಾಗಿ ವಿಜಯ್ಗಂತರೂ ಸಂಕಷ್ಟ ಕಟ್ಟಿಟ್ಟು ಬುತ್ತಿ. ಏನಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.